ಖರ್ಚಾಗಬೇಕಾಗಿದ್ದ ಹಣ ತೆಲಂಗಾಣದ ಎಲೆಕ್ಷನ್ಗೆ ಖರ್ಚಾಯಿತು ಅಂತೇಳಿ ಈ ಹಿಂದಿನ ಆರೋಪ. ಈಗ ಸ್ವಲ್ಪ ಆರೋಪದಲ್ಲಿ ಸ್ವಲ್ಪ ಸ್ಟೈಲ್ ಚೇಂಜ್ ಇದೆ. ಸೊ ಈ ತರಹದ್ದೊಂದು ಕಳಂಕ ಮತ್ತು ಆರೋಪ ಹೊತ್ಕೊಂಡಿರುವಂತಹ ನಾಗೇಂದ್ರರ ವಿರುದ್ಧ ಇಷ್ಟೆಲ್ಲ ಆರೋಪಗಳಿದ್ರೂ ಕೂಡ ಸರ್ಕಾರ ಕೈ ಬಿಡುತ್ತಿಲ್ಲ, ಅವರ ಮಂತ್ರಿ ಸ್ಥಾನವನ್ನು ವಜಾ ಮಾಡ್ತಿಲ್ಲ. ಯಾಕೆ? ಭ್ರಷ್ಟರಿಂದ ಕೂಡಿರ್ತಕ್ಕಂತಹ ಕಾಂಗ್ರೆಸ್ಸು, ಜನರಿಗೋಸ್ಕರ ಇರಬೇಕಾದಂತಹ ಸರ್ಕಾರ ಭ್ರಷ್ಟರಿಗೋಸ್ಕರ ಇರುವಂತೆ ಕಾಣ್ತಾ ಇದೆ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡ್ತಾ ಇದ್ರು. ನಾವು ನಮ್ಮ ಹಠವನ್ನು ನಿಲ್ಲಿಸುವುದಿಲ್ಲ ಎಲ್ಲಿಯವರೆಗೆ ಬಿ ನಾಗೇಂದ್ರರನ್ನು ವಜಾ ಮಾಡೋದಿಲ್ವೋ ಅಲ್ಲಿಯವರೆಗೆ. ಮತ್ತೊಂದು ಕಡೆ ಕಾಂಗ್ರೆಸ್ಸಿನ ಪ್ರತಿಭಟನೆಯ ದೃಶ್ಯಾವಳಿಗಳನ್ನು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ನೋಡಿ. ಈಗ ಪ್ರತಿಭಟನೆ ಅತ್ಯಂತ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಕಪ್ಪು ಬಟ್ಟೆ ಧರಿಸಿ ಹೊರಗಿದ್ದವರೆಲ್ಲರೂ ಕೂಡ ಒಳಗೆ ಹೋಗೋ ಪ್ರಯತ್ನಗಳಾಗ್ತಾ ಇತ್ತು. ಮಾರ್ಷಲ್ಗಳು ಅವರನ್ನು ತಡೆಯುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಬಲವಂತವಾಗಿ ಒಳಗೆ ನುಗ್ಗುವ ಪ್ರಯತ್ನವನ್ನು ತಡೀತಿರೋ ಮಾರ್ಷಲ್ಸ್ಗಳು ಒಂದು ಕಡೆ, ನಾವು ಹೋಗ್ತೀವಿ ಅಂತ ಹೇಳಿ ಅವರನ್ನು ತಳ್ಳಿಕೊಂಡು ಹೋಗೋ ಪ್ರಯತ್ನದ ವಿಜುವಲ್ಸ್ಗಳನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇನ್ನು ಮಾರ್ಷಲ್ ಅವರು ಒಂದು ಹಂತದವರೆಗೂ ತಡೆಯಬಹುದು, ಅವರನ್ನು ನೂಕುಬಿಟ್ಟು ಒಳಗೋದ್ರೆ ತಡೆಯೋದಕ್ಕಲ್ಲಿ ಯಾರಿದ್ದಾರೆ? ಯಾರೂ ಇರೋದಿಲ್ಲ. ಮಾರ್ಷಲ್ಗಳು ತಡೀತಿದ್ದಾರೆ. ಮಾರ್ಷಲ್ಗಳು ಅಂದರೆ ಅಲ್ಲಿನ ಪೊಲೀಸರು. ವಿಧಾನಸೌಧದ ಒಳಗೆ ಖಾಕಿ ಹಾಕಿಕೊಂಡಿರುವ ಪೊಲೀಸರು ಬರಬಾರ್ದು ಅನ್ನೋ ನಿಯಮ ಇರೋದ್ರಿಂದಾಗಿ ಪೊಲೀಸ್ ಅಧಿಕಾರಿಗಳಿಗೆ ವೈಟ್ ಡ್ರೆಸ್ಸನ್ನು ಕೊಡಲಾಗಿರುತ್ತೆ. ಅವರನ್ನು ಮಾರ್ಷಲ್ ಅಂತ ಕರಿತೀವಿ. ಸೊ ಆ ಮಾರ್ಷಲ್ಗಳು ನಿಂತಿದ್ದಾರೆ. ಪ್ರತಿಭಟನಾ ನಿರತ ಬಿಜೆಪಿ ನಾಯಕರು ವಿಧಾನಸೌಧದ ಒಳಗೆ ಹೋಗೋ ಪ್ರಯತ್ನದಲ್ಲಿದ್ದರು. ಅವರನ್ನು ಮಾರ್ಷಲ್ಗಳು ತಡೆಯುವಂತಹ ಪ್ರಯತ್ನಗಳನ್ನು ಮಾಡಿದ್ದಾರೆ. ವಿಪಕ್ಷ ನಾಯಕ ಸುನಿಲ್ ಕುಮಾರ್, ಹೀಗೆ ಅನೇಕ ಬಿಜೆಪಿಯ ನಾಯಕರು ಮುತ್ತಿಗೆ ಹಾಕ್ತೀವಿ, ಅಧಿವೇಶನ ಮಾಡೋದಕ್ಕೂ ಬಿಡೋದಿಲ್ಲ ಅಂಥೇಳಿ ಚಾಲೆಂಜ್ ಮಾಡಿದರು. ಸೊ ಹಾಗೇನೇ ಒಳಗೆ ಹೋಗೋ ಪ್ರಯತ್ನ ಆಗಿತ್ತು, ತಡೀತಿದ್ದಾರೆ. ಆ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಇನ್ನು ಈ ಪ್ರತಿಭಟನೆಯ ಸ್ವರೂಪ ಇವತ್ತು ಅಧಿವೇಶನ ನಡೆಯದಂತೆ ಮಾಡುತ್ತಾ ಗೊತ್ತಿಲ್ಲ. ಜನರ ದುಡ್ಡು, ಎಲ್ಲವೂ ಜನರ ದುಡ್ಡು. ವಿಧಾನಸೌಧದ 3ನೇ ಮಹಡಿಯ 4ನೇ ಕೋಣೆಯ ಬಲ್ಬ್ ಉರಿಬೇಕು ಅಂದರೂ ಅದು ಜನರ ದುಡ್ಡು. ಆ ಜನರ ದುಡ್ಡನ್ನು ಹಿಂಗೆ ಯಾಕ್ರಿ ಪೋಲ್ ಮಾಡ್ತೀರಿ? ಕೂತ್ಕೊಂಡು ನೀವು ಚರ್ಚೆ ಮಾಡಿ. ಜಿಲ್ಲಾವಾರು ಅಭಿವೃದ್ಧಿಯ ಬಗ್ಗೆ ಸೆಷನ್ನಲ್ಲಿ ಚರ್ಚೆ ಆಗಬೇಕು. ನಮ್ಮ ರಾಜ್ಯ ಶಿಕ್ಷಣದಲ್ಲಿ ಯಾಕೆ ಈ ಪ್ರಮಾಣದಲ್ಲಿ ಹಿಂದೆ ಬಿದ್ದಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು. ನಮ್ಮ ರಾಜ್ಯದಲ್ಲಿ ಬರಪೀಡಿತ ತಾಲೂಕುಗಳು ಎಷ್ಟಿದ್ದಾವೆ, ಅದನ್ನು ಯಾಕೆ ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡಬಾರ್ದು? ಈ ತರಹದ ರೂಪದಲ್ಲಿ ಚರ್ಚೆ ಆಗಬೇಕಾದಂತಹ ಕಾಲಘಟ್ಟ ಅಲ್ವಾ? ಕೆಲವೊಂದು ಜಿಲ್ಲೆಗಳಲ್ಲಿ ಮಳೆ ಜಾಸ್ತಿ ಆಗಿದೆ, ಇನ್ನೂ ಕೆಲವೊಂದು ಜಿಲ್ಲೆಗಳಲ್ಲಿ ರೈತರು ಆಕಾಶ ನೋಡುತ್ತಿದ್ದಾರೆ, ಮಳೆ ಬರ್ತಿಲ್ಲ, ಏನು ಕತೆ? ಈ ತರಹದ ಚರ್ಚೆ ಆಗಬೇಕಿತ್ತಲ್ಲ. ಆಗ್ತಿಲ್ಲ. ವಿಧಾನಸೌಧದ ಮೊಗಸಾಲೆ ಮತ್ತು ಪಡಸಾಲೆಗಳು ರಾಜಕೀಯ ನಾಟಕವನ್ನಾಡುವ ನಾಟಕದ ವೇದಿಕೆಯಾಗಿ ಮಾರ್ಪಡ್ತಾ ಇದೆ. ಇದು ಅತ್ಯಂತ ದುರಂತ. ಒಬ್ಬ ಮಂತ್ರಿಯ ವಜಾಗಾಗಿ 60ಕ್ಕೂ ಹೆಚ್ಚು MLAಗಳು ಕಪ್ಪು ಟೀ ಶರ್ಟ್ ಹಾಕ್ಕೊಂಡು ಸೆಷನ್ ಟೈಮನ್ನು ಹಾಳು ಮಾಡ್ತಿದ್ದೀರಿ ಅನ್ನೋದಾದರೆ ಇದನ್ನು ಹೆಂಗೆ ನಾವು ವ್ಯಾಖ್ಯಾನ ಮಾಡೋದು? ಇದರಿಂದ ನೀವು ಕಳುಹಿಸಿಕೊಡುತ್ತಿರೋ ಸಂದೇಶ ಏನು? ಮಳೆಗಾಲ ಆದರೆ ಮಳೆ ಇಲ್ಲ ಅನ್ನೋ ಕಾಲಘಟ್ಟ ಅಲ್ವಾ ಇದು? ಪಶ್ಚಿಮ ಘಟ್ಟದಲ್ಲಿ ವಿಪರೀತ ಮಳೆಯಿಂದಾಗಿ ಅದಕ್ಕೆ ಹೊಂದಿಕೊಂಡಿರುವಂತಹ ಕರ್ನಾಟಕದ ಗಡಿ ಭಾಗದ ರೈತರುಗಳು ಬೆಳೆದಂತಹ ಬೆಳೆಗಳು ಸರ್ವನಾಶ ಆಗೋಗಿದೆ. ಆ ತರಹದ ಜಿಲ್ಲೆಗಳಿಗೆ, ತಾಲೂಕುಗಳಿಗೆ ಏನು ಮಾಡೋಣ ಅಂಥೇಳಿ ಕೂತ್ಕೊಂಡು ಚರ್ಚೆ ಮಾಡ್ರಯ್ಯ ಅಂತ ಬಿಟ್ಟರೆ ಮಾಡ್ತಿರೋದೇನು? XL ಲಾರ್ಜು ಟೀ ಶರ್ಟ್ ಹಾಕೊಂಡು ಹೈಡ್ರಾಮಾ. ಇದರಿಂದ ಹೊರಹೊಮ್ತಾ ಇರತಕ್ಕಂತಹ ಸಂದೇಶ ಏನು? ಇನ್ನು ಕಾಂಗ್ರೆಸ್ಸು ಕೂಡ ನಾವು ಒಂದು ಹೆಜ್ಜೆ ಮುಂದಿಡ್ತಿದ್ದೀವಿ ಅಂತ ಹೇಳಿ ಅವ್ರದ್ದು ಒಂದು ನಮ್ದೆಲ್ಲಿಡ್ಲಿ ಅಂತ ಪ್ರತಿಭಟನೆ, ಪ್ಲೆಕಾರ್ಡ್ಗಳ ಪ್ರದರ್ಶನ. ರೂಲಿಂಗ್ ಪಾರ್ಟಿ ಅಲ್ವಾ ನೀವು? ಕಪ್ಪು ಟೀ ಶರ್ಟ್ ಧರಿಸಿ ಬಿಜೆಪಿ ನಾಯಕರಿಂದ ಪ್ರತಿಭಟನೆ.
ಹೊರಗೆ ನಿಂತು ಪ್ರತಿಭಟನೆ ಮಾಡ್ತಿದ್ರು, ಸಾಕಾಗೋದಿಲ್ಲ, ಸರ್ಕಾರವನ್ನು ಸೆಳಿಬೇಕು ಅಂತ ಹೇಳಿ ಹೊರಗಿದ್ದವರು ಒಳಗೆ ನುಗ್ಗುವ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಒಳಗೇನೇನಾಗ್ತಾವೋ ಅನ್ನುವಂತಹದ್ದು ಮುಂದಕ್ಕೆ ನೋಡ್ತಾ ಹೋಗಬೇಕು ನಾವು. ಇವತ್ತು ಕೂಡ ಅಧಿವೇಶನ ನಡೆಸೋದಕ್ಕೆ ಬಿಜೆಪಿಗರ ಅವಕಾಶ ಕೊಡೋದಿಲ್ವೋ ಏನು? ಕೊನೆಗೆ ಆಪ್ಷನ್ ಇಲ್ಲದೆ ಸ್ಪೀಕರು ಅಧಿವೇಶನವನ್ನು ನಾಳೆಗೆ ಮುಂದೂಡಲಾಗಿದೆ ಅಂತ ಹೇಳಿದ್ರು ಅಚ್ಚರಿ ಇಲ್ಲ. ಬಿ ನಾಗೇಂದ್ರ ಮೊನ್ನೆ ಅಧಿಕೃತವಾದಂತಹ ಪ್ರೆಸ್ ಮೀಟನ್ನು ಕರೆದರು. ನನ್ನ ಮೇಲೆ ಆರೋಪ ಇದೆ, ನಾನು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಿಜೆಪಿಗರು ಹೇಳ್ತಿದಾರಲ್ಲ, ಬಿಜೆಪಿಗರ ಪೈಕಿ 126 ಸಂಸದರುಗಳ ವಿರುದ್ಧ ರೇಪ್ ಕೇಸ್ಗಳಿದ್ದಾವೆ, ಮರ್ಡರ್ ಕೇಸ್ಗಳಿದ್ದಾವೆ, ಕರಪ್ಷನ್ ಕೇಸ್ಗಳಿದ್ದಾವೆ. ಆ 126 ಜನರು ಕೂಡ ಕೊಡ್ತಾರ ರಾಜೀನಾಮೆ? ಹೇಳಿ ನೋಡೋಣ ಅಂತ ಹೇಳ್ತಿದ್ರು ಬಿ ನಾಗೇಂದ್ರ. ನಾವು ಹೇಳ್ತಿರೋದಲ್ಲ, ಯಾರು ರಾಜೀನಾಮೆ ಕೊಡಬೇಕು ಅಂತೇಳಿ ಬಿಜೆಪಿಗರು ಹೇಳ್ತಿದಾರೋ ಅದೇ ನಾಗೇಂದ್ರ ಬಿಜೆಪಿಯ 120ಕ್ಕೂ ಹೆಚ್ಚು ಸಂಸದರುಗಳ ವಿರುದ್ಧ ಕೋಟ್ಯಾಂತರ ರೂಪಾಯಿಯ ಹಗರಣದ ಆರೋಪಗಳಿದ್ದಾವೆ. ಅವ್ರು ಯಾವಾಗ ರಾಜೀನಾಮೆ ಕೊಡ್ತಾರೋ ಅದನ್ನ ನೋಡ್ಕೊಂಡು ನಾನು ಕೊಡ್ತೀನಿ ಅಂತ ಹೇಳಿದ್ರು. ಕರೆಕ್ಟೇ ಅಲ್ವಾ? ನೀವು ಎಲ್ಲರನ್ನೂ ಸಮಾನರಾಗಿ ತೂಗುವುದಾದರೆ ಈ ಎಲ್ಲರನ್ನು ಸಮಾನವಾಗಿ ತೂಕ ಹಾಕಬೇಕು. ಅದೇ ನನ್ನನ್ನು ಪ್ರತ್ಯೇಕವಾಗಿ ತಗೊಂಡು ನೀವು ಮೀಜಾನ್ನಲ್ಲಿ ಇಡೋದು ಸರಿ ಅಲ್ವಲ್ಲ? ನಿಮಗೆ ಬೇಕಾಗಿರೋದು ರಾಜಕೀಯ ಸಬ್ಜೆಕ್ಟು. ನಾನು ರಾಜೀನಾಮೆ ಕೊಡೋದು ಕೂಡ ಮುಖ್ಯ ಅಲ್ಲ. ನಿಮಗೆ ಈ ರಾಜ್ಯದ ದಮನಿತ ಸಮುದಾಯದಲ್ಲೊಬ್ಬ ಮಂತ್ರಿಯಾದ ಅನ್ನುವ ಕಾರಣಕ್ಕೋಸ್ಕರ ನೀವು ಸಹಿಸಿಕೊಳ್ಳದೆ ನನ್ನನ್ನು ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದೀರಿ ಅಂತ ಹೇಳಿ ನಾಗೇಂದ್ರ ಹೇಳ್ತಾ ಇದ್ರು. ನಡವಳಿಕೆ ಕುರಿತು ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವಂಥದ್ದು. ಇದ್ರ ಬಗ್ಗೆ ಮಾತನಾಡಲು ನಮ್ಮ ಹತ್ರ ಸಚಿವರಾದಂಥ ನರೇಂದ್ರ ಸ್ವಾಮಿ ಅವರು. ಸರ್, ಇವತ್ತು ಪ್ರತಿಭಟನೆ ಉದ್ದೇಶ ನಿಮ್ಮದು? ಸದನದ ನಡವಳಿಕೆಗಳು, ವಿರೋಧ ಪಕ್ಷದವರ ನಡವಳಿಕೆ, ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಬೇಕಾದವರು ಅಥವಾ ಸಲಹೆ ನೀಡಬೇಕಾದರು ಸದನದ ಸಮಯವನ್ನು ಹಾಳು ಮಾಡೋದ್ರ ಜೊತೆಗೆ ಉದಾಸೀನವಾಗಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ಮತ್ತು ಸಾಂವಿಧಾನಿಕ ಜವಾಬ್ದಾರಿಗಳನ್ನ ಮರೆತಿರ್ತಕ್ಕಂಥ ವಿರೋಧ ಪಕ್ಷಕ್ಕೆ ನಾವು ಶಾಂತಿಯುತವಾಗಿ ಅವ್ರಿಗೆ ಆ ದೇವರು ಬುದ್ಧಿ ಕೊಡಲಿ ಅಂತ ಬಿಟ್ಟು ಇವತ್ತು ಪ್ರತಿಭಟನೆ ಕೊಡೋದು. ರಾಜ್ಯದಲ್ಲಿ ಬರ ತಾಂಡವಾಡ್ತಾ ಇದೆ, ಮಳೆ ಇಲ್ಲ, ರೈತರಿಗೆ ಬೆಳೆ ಇಲ್ಲ, ಕುಡಿಯೋ ನೀರಿಗೆ ತೊಂದರೆ ಆಗ್ತಾ ಇದೆ. ಕೇಂದ್ರ ಸರ್ಕಾರಕ್ಕೆ ನಾನು ಮನವಿ ಮಾಡಿ ಬಂದಿದ್ದೇನೆ, ಕೇಂದ್ರ ಸಚಿವರು ಬರ್ತೀನಿ ಅಂತ ಹೇಳಿದ್ದಾರೆ. ಹತ್ತಾರು ಸಮಸ್ಯೆಗಳ ನಡುವೆ ರಾಜ್ಯ ಇರಬೇಕಾದ್ರೆ ಎಲ್ಲರೂ ಒಗ್ಗಟ್ಟಾಗಿ ಈ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ಕ್ಷುಲ್ಲಕ ಕಾರಣನ ಎತ್ಕೊಂಡು ಇವತ್ತು ಯಾವುದೇ ಒಂದು ಆಧಾರ ರಹಿತವಾದಂಥ ಆರೋಪವನ್ನು ಮಾಡಿಕೊಂಡು ಒಬ್ಬ ಸಚಿವನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥ ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಒಬ್ಬ ಭ್ರಷ್ಟ ಮಂತ್ರಿ ಅವ್ರನ್ನ ಇಟ್ಕೊಂಡು ಸದನ ಯಾಕೆ ನಡೆಸ್ಬೇಕು? ರಾಜೀನಾಮೆ ಕೊಟ್ಟರೆ ನಾವೆಲ್ಲ ಚರ್ಚೆಗೂ ಸಿದ್ಧ ಅಂತ ಹೇಳ್ತೀರಂಥದ್ದು. ಭ್ರಷ್ಟ ಅನ್ನೋ ಪದ ನಿರೂಪಣೆ ಆದಮೇಲೆ, ಆರೋಪ ನಿರೂಪಣೆ ಆದಮೇಲೆ, ಇವತ್ತು ಆರೋಪ ಇನ್ನೂ ಸಾಬೀತಾಗಿಲ್ಲ, ಸಾಬೀತಾಗಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ಏನವರು ಆರೋಪ ಮಾಡಿದ್ರೋ ಆ ಹಣ ಆ ಖಾತೆಗಳಲ್ಲೇ ಇದೆ. ಹಾಗಿದ್ಮೇಲೆ ಭ್ರಷ್ಟತೆ ಅಥವಾ ಭ್ರಷ್ಟಾಚಾರ ಇಲ್ಲಿ ನಡೆದಿದೆ ಅನ್ನೋದಾದರೂ ಎಲ್ಲಿ? ಸರ್, ಅವ್ರ ಮೇಲೆ ಸಾಕಷ್ಟು ಕೇಸ್ಗಳಿದ್ದಾವೆ. ಕೇವಲ ಒಂದು ರಾಜಕೀಯಕ್ಕೋಸ್ಕರ ಇದನ್ನ ಮಾಡ್ತಾ ಇರೋಂಥದ್ದು. ಅವ್ರ ರಾಜೀನಾಮೆ ಕೈ ಬಿಟ್ಟಿದ್ದೇ ಆದಲ್ಲಿ ನಾವೆಲ್ಲವೂ ಚರ್ಚೆಗೆ ಸಿದ್ಧ. ಈ ರೀತಿಯಾದ ಭ್ರಷ್ಟಗಳನ್ನ ಇಟ್ಕೊಂಡು ನಾವು ಸದನ ನಡೆಸಬಾರ್ದು ಅಂತ ಏನು ಬಿಜೆಪಿ ಹೇಳ್ತಾರೆ? ಆರೋಪ ಬಂದ ತಕ್ಷಣ ಅವರು ತಪ್ಪಿತಸ್ಥರು ಅಂತ ನಿರ್ಣಯ ಆಗೋದಿಲ್ಲ. ಆರೋಪಗಳು 100 ಮಾಡ್ಬೋದು. ಯಾವುದಾದ್ರು ಶಿಕ್ಷೆ ಆಗಿರ್ತಕ್ಕಂಥ ಪ್ರಕರಣ ಇದೆಯಾ? ವಿಶೇಷವಾಗಿ ಈ ದೇಶದ ಸಂವಿಧಾನ ಮೊದಲು ಅರ್ಥ ಮಾಡ್ಕೊಳ್ಳೋಕೆ ಹೇಳಿ ಅವ್ರಿಗೆ. ಯಾವ ಅರ್ಥವೂ ಇಲ್ಲದೇನೆ ವಿನಾಕಾರಣ ವಿರೋಧ ಪಕ್ಷ ದಾಂಧಲೆ ಮಾಡಬೇಕು, ಗದ್ದಲ ಎಬ್ಬಿಸ್ಬೇಕು, ಅಷ್ಟೇ ಅವ್ರದ್ದು ಉದ್ದೇಶ.
ಸರ್ ಈ 4 ದಿನ ಫೋಲ್ ಆಗಿರೋದ್ರಿಂದ ಸಾರ್ವಜನಿಕ ಹಣ ಫೋಲ್ ಆಗ್ತಿಲ್ವಾ ಅನಿಸ್ತಿಲ್ವಾ? ನೀವೇ ಅದನ್ನ ನೀವೇ ಮಾತಾಡಿ ಸಾರ್ವಜನಿಕರಿಗೆ ಮನವಿ ಮಾಡ್ತಾ ಇದ್ದೀವಿ ನಾವು. ಇವತ್ತು ನಮ್ಮ ಪ್ರತಿಭಟನೆ ಅದಕ್ಕೋಸ್ಕರ. ಇಷ್ಟು ಸಚಿವರಾದಂತಹ ನರೇಂದ್ರ ಸ್ವಾಮಿ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಕೆ ಎಸ್ ಮಾರುತಿ ನಾಯ್ಕ, ಪ್ರೀಡಂ ಟಿವಿ, ಬೆಂಗಳೂರು. ಪ್ರತಿಭಟನೆ ಮಾಡ್ತಿದ್ದೀರಾ, ಅದರ ಉದ್ದೇಶ? ನೋಡಿ, ಕಳೆದ ಈಗಾಗಲೇ ಒಂದು ವಾರದಿಂದ ಇವತ್ತೇನು ಸದನವನ್ನು ಇವತ್ತು ನಮ್ಮ ಸರ್ಕಾರ ಕರೆದಿದೆ, ಮಾನ್ಯ ಮುಖ್ಯಮಂತ್ರಿಗಳು. ಸದನವನ್ನು ಸರಿಯಾಗಿ ಕಲಾಪವನ್ನು ನಡೆಸುವುದಕ್ಕೆ ನಾವು ಸದಸ್ಯರಾದಂಥವರು ಅಲ್ಲಿ ಭಾಗವಹಿಸಿ ನಮ್ಮ ವಿಚಾರಗಳನ್ನು ಹಂಚಿಕೊಳ್ಬೇಕು. ರಾಜ್ಯದ ಸಮಸ್ಯೆ, ದುರಂತ ಸಮಸ್ಯೆಗಳಿಗೆ ನಾವು ಸ್ಪಂದಿಸಬೇಕಾಗತ್ತೆ. ಅದನ್ನು ಬಿಟ್ಬಿಟ್ಟು ವಿನಾಕಾರಣ ಆರೋಪವನ್ನು ಹೊರಿಸಿ ಇವತ್ತು ಸುಳ್ಳು ಆರೋಪ ಮತ್ತು ಸದನಕ್ಕೆ ಮಾನ್ಯ ಸಭಾಧ್ಯಕ್ಷರಿಗೆ ಯಾವುದೇ ಒಂದು ನೋಟಿಸನ್ನು ಕೂಡ ಕೊಡದೆ ಏನು ಮಾತಾಡ್ತೀನಿ ಅನ್ನೋದು ನಾವು ಬರೆದು ಕೊಡಬೇಕಾಗತ್ತೆ. ಅಲ್ಲಿ ಕಾನೂನಿದೆ, ಆ ನಿಯಮ ಇದೆ. ಆ ನಿಯಮವನ್ನು ಗಾಳಿಗೆ ತೂರಿ ಉದ್ದೇಶಪೂರ್ವಕವಾಗಿ ಸದನದ ಸಮಯವನ್ನು ಹಾಳು ಮಾಡಬೇಕು ಅನ್ನೋದು ಒಂದೇ ಉದ್ದೇಶ. ಯಾವುದೇ ಕಾರಣವನ್ನು ಇಟ್ಕೊಂಡು ಆರೋಪ ಎಲ್ಲಿದೆ? ಕೇವಲ ಆರೋಪ ಅದು. ಏನು ನ್ಯಾಯಾಲಯ ಏನಾದರೂ ತೀರ್ಪು ಕೊಟ್ಟಿದೆಯಾ? ಅವರಿಗೆ ಏನಾದರೂ ನ್ಯಾಯದ ಬಂಧನವನ್ನು ಮಾಡೋಂತ ಹೇಳಿದೆಯಾ? ವಿನಾಕಾರಣ ಸಮಯವನ್ನು ಹಾಳು ಮಾಡುವಂಥದ್ದು ಎಷ್ಟು ಸರಿ? ಅದಕ್ಕೆ ಇದನ್ನೆಲ್ಲ ಬಿಟ್ಟು ಇವತ್ತು ಸದನದ ಸಮಯವನ್ನು ವ್ಯರ್ಥ ಮಾಡದೆ ಸದನವನ್ನು ನಡೆದು ರಾಜ್ಯದ ದುರಂತ ಸಮಸ್ಯೆ, ರೈತರ ಸಮಸ್ಯೆ, ಕುಡಿ ನೀರಿನ ಸಮಸ್ಯೆ, ಎಲ್ಲ ಕ್ಷೇತ್ರದಲ್ಲಿ ಇವತ್ತು ರೈತರಿಗೆ ನ್ಯಾಯ ಕೊಡಬೇಕಾಗಿದೆ. ಬರಗಾಲ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಚರ್ಚೆ ಮಾಡೋದಕ್ಕಾಗಿ ಸದನ ಇರುತ್ತೆ. ಅದನ್ನು ಗೌರವಿಸಬೇಕು ನಾವೆಲ್ಲ. ಆ ನಿಟ್ಟಿನಲ್ಲಿ ವಿರೋಧ ಪಕ್ಷದವರು ಗೌರವಿಸದೇ ಇದ್ದರೆ ನಾವು ಅನಿವಾರ್ಯವಾಗಿ ಸರ್ಕಾರದವರೇ ಆಗಿ ಇವತ್ತು ಪ್ರತಿಭಟನೆ ಮಾಡುವಂಥ ಸಂದರ್ಭ ಇಲ್ಲಿ ಬಂದಿದೆ. ಅದಕ್ಕೆ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಸರ್, ವಾಲ್ಮೀಕಿ ಹಣವನ್ನು ನುಂಗುವಂತರ ಪರವಾಗಿ ಸರ್ಕಾರ ಇದೆ ಅಂತ ಇವತ್ತು ವಾಲ್ಮೀಕಿ ಪ್ರತಿಭಟನೆ ಮುಂದೆ ಪ್ರತಿಷ್ಠೆ ಮುಂದೆ ಪ್ರತಿಭಟನೆ ಕೂಡ ಮಾಡ್ತಾ ಇರೋಂಥದ್ದು ಬಿಜೆಪಿಯವರು. ಅಲ್ಲ, ನುಂಗಿದ್ದು ಎಲ್ಲಿದೆ? ನುಂಗಿದ್ದು ಯಾರು? ಎಲ್ಲಿದೆ? ಒಂದಾರು ತೋರಿಸ್ಬೇಕಲ್ಲ ಆರೋಪವನ್ನು. ಸುಮ್ಮನೆ ವಿನಾಕಾರಣ ಇದೆಲ್ಲ ನುಂಗಿದಾರೆ ಅನ್ನೋದಕ್ಕೆ ದಾಖಲೆ ಬೇಕು. ಕೊಡಲಿ ಅವರು, ನಾವು ಅದಕ್ಕೆ ಚರ್ಚೆಗೆ ಸಿದ್ಧ ಇದ್ದೀವಿ. ಮತ್ತೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ರಾಜೀನಾಮೆ ಪಡೆದಿದ್ದಾಕೆ, ಈಗ ಸಚಿವ ಸ್ಥಾನ ಕೊಟ್ಟಿದ್ದಾಕೆ ಅನ್ನೋ ಪ್ರಶ್ನೆ ಆ ಸಂದರ್ಭದಲ್ಲಿ ತನಿಖೆ ಹಂತದಲ್ಲಿ ಇತ್ತು. ಆ ತನಿಖೆ ಮುಗಿದ ನಂತರ ತೀರ್ಮಾನ ಮಾಡಬೇಕು. ತನಿಖೆ ಮುಗಿದಿದೆಯಲ್ಲ, ತನಿಖೆ ಮುಗಿದ ಮೇಲೇ ಅವರು ನಿರಾಪರಿ ಹೊತ್ತ ಮೇಲೆ ಅವರಿಗೆ ಸಚಿವ ಸಂಪುಟವನ್ನು ಕೊಟ್ಟಾರೆ. ಈಗ ಸರ್, ಅಂದ್ರೆ ಈಗ ಹೇಳ್ತಿರೋಂಥದ್ದು ನಾವು ರಾಜೀನಾಮೆ ಪಡೆಯೋದಕ್ಕೆ ಸದನಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಒಟ್ಟಾಗಿ ಹೇಳ್ತಿರೋದು. ನೋಡಿ, ರಾಜೀನಾಮೆ ಕೊಡುವ ಪ್ರಶ್ನೆನೇ ಇಲ್ಲ, ಕೊಡೋದಿಲ್ಲ. ಅವರ ಮೇಲೆ ಯಾವುದೇ ಆರೋಪ ಇಲ್ಲ. ಸೋಮವಾರದಿಂದ ಆದರೂ ಕೂಡ ಸಾರ್ವಜನಿಕರ ಸಮಸ್ಯೆಗಳು ಮತ್ತು ರೈತರ ಸಮಸ್ಯೆಗಳು ಚರ್ಚೆ ಆಗುತ್ತಾ? ಖಂಡಿತವಾಗಿ ಆಗಬೇಕು ಅನ್ನೋದು ನಮ್ಮ ಅಭಿಲಾಷೆ ಇದೆ. ಅದಕ್ಕೆ ಸ್ಪಂದಿಸಬೇಕಲ್ಲ ವಿರೋಧ ಪಕ್ಷದವರು. ಅದರಲ್ಲಿ ಸದನದಲ್ಲಿ ಸ್ಪಂದಿಸಿ ಅವ್ರ ವಿಚಾರಗಳನ್ನು ಕೂಡ ಹಂಚ್ಕೊಳ್ಬೇಕಾಗತ್ತೆ. ಕೇವಲ ಯಾವುದೇ ಒಂದು ವಿನಾಕಾರಣ ಆರೋಪವನ್ನು ಹೊರಿಸಿ ಇದನ್ನು ಮಾಡುವಂಥದ್ದು ಸರಿಯಲ್ಲ. ಸದನದ ಸಮಯವನ್ನು ಹಾಳು ಮಾಡಬಾರ್ದು ಅಂತ ವಿನಂತಿ ಮಾಡ್ಕೊತೀನಿ. ಇಷ್ಟು ಸಚಿವರಾದಂತಹ ವಿಜಯಾನಂದ ಕಾಶ್ಯಪ್ನವರು ಮತ್ತು ಕ್ಯಾಮರಾ ಪರ್ಸನ್ ರಾಜು ಜೊತೆ ಕೆ ಎಸ್ ಮಾರುತಿ ನಾಯ್ಕ, ಪ್ರೀಡಂ ಟಿವಿ, ಬೆಂಗಳೂರು.